ಏಷ್ಯಾದಲ್ಲೇ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್ ಅಂದ್ರೆ ನಮ್ಮ KR ಮಾರ್ಕೆಟ್. ಇವತ್ತು ನಮ್ಮ ಸ್ಟೂಡೆಂಟ್ ಜೊತೆಗೆ ನಾವು ಎಲ್ಲರೂ ಬಂದಿದ್ವಿ, ಪರ್ಚೇಸ್ ಮಾಡ್ಕೊಂಡು ಐಟಮ್ ನ ತಗೊಂಡೋಗಿ ಅಲ್ಲಿ ಕ್ಲಾಸ್ ಅಲ್ಲಿ ಫ್ಲವರ್ ಡೆಕೋರೇಷನ್ ಹೇಗ್ ಮಾಡ್ಬೇಕು ಅನ್ನೋ ಒಂದು ಪ್ರಾಕ್ಟಿಕಲ್ ಏನ್ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ 80% ಪ್ರಾಕ್ಟಿಕಲ್ 20% ಥಿಯರಿ ಅಂತ, ಅದನ್ನ ಇವತ್ತು ಒಂದ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಪ್ರತಿ ಬ್ಯಾಚ್ ಅಲ್ಲೂ ಕೂಡ ನಾವು ಅದನ್ನ ಮಾಡ್ತಾ ಇರ್ತೀವಿ. ಫ್ಲವರ್ ಡೆಕೋರೇಷನ್ ಅಲ್ಲಿ ಒಂದು ಲೆಜೆಂಡ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಸರ್ವಣ ಸರ್ ನಮ್ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಎಷ್ಟೊಂದು ಯೂತ್ ಗಳು ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಅಂತ ಬರ್ತಿದ್ದಾರೆ. ಈ ಮಾರ್ಕೆಟ್ ಬಗ್ಗೆ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಇಲ್ಲೂ ಜಾಬ್ ಸಿಗುತ್ತಾ, ಇಲ್ಲೂ ಸಿಕ್ಕಾಪಟ್ಟೆ ಅರ್ನ್ ಮಾಡ್ಬೋದಾ ಅಂತ ನೋಡಿ ಮತ್ತೆ ನಮ್ಮ ಸ್ಟೂಡೆಂಟ್ ಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಬೇಕಂದ್ರೆ ಬಹಳ ನೋಡೋದಕ್ಕೆ ಈಸಿ ಆಗಿ ಕಾಣುತ್ತೆ. ಇಷ್ಟಿದೆ ಅಂತ ಯಾರು ಗೊತ್ತಿಲ್ಲ. ಪ್ರತಿಯೊಬ್ಬ ಪರ್ಸನ್ ನೈಟ್ 2 ಗಂಟೆಗೆ ಎದ್ದು ಕೆಲಸ ಮಾಡಿ ಎಷ್ಟು ರಿಸ್ಕ್ ಇದೆ ಅಷ್ಟೇ ಎಂಜಾಯ್ ಇದೆ, ಅಷ್ಟೇ ಖುಷಿನೇ ಇದೆ. ನಾನು ಸ್ಟಾರ್ಟ್ ಮಾಡಿ 5 ವರ್ಷ 46 ಇಯರ್. ನಂದು ಎಕ್ಸ್ಪೀರಿಯನ್ಸ್ ಬಂದು 41 ಇಯರ್ಸ್. ನಾನು ಓನರ್ ಆಗಿ 19 ಇಯರ್ಸ್ ಅಲ್ಲಿ, ಇವಾಗ 27 ಇಯರ್ಸ್ ಆಗಿ ಓನರ್ ಆಗಿ.